ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನೋಡಿ, ಇವತ್ತು ನನ್ನ ಗಾರ್ಡನಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ಇದು ಒಂದು ಚಿಕ್ಕ ಪಾಟ್, ಇವಾಗ ನರ್ಸರಿಯಿಂದ ತೊಗೊಂಡು ಬಂದಿರೋದು. ಇದು ಅಷ್ಟೇ, ಇದು ಒಂದು ಚಿಕ್ಕ ಪಾಟು. ನೋಡಿ, ಗಿಡ ತುಂಬ ಹೂಗಳು ಬಿಟ್ಟಿದೆ. ಎಷ್ಟು ಹೂಗಳು ಬಿಟ್ಟಿದೆ ನೋಡಿ. ಇಲ್ಲೂ ಅಷ್ಟೇ, ನೆನ್ನೆ ಅಷ್ಟೇ ಹೂಗಳು ಬಿಟ್ಟಿದೆ. ಈ ವಿಂಟರ್ ಸೀಸನ್ ಆದ್ರೂ ಇಷ್ಟೊಂದು ಹೂಗಳು ಬಿಡ್ತಾ ಇರೋದಕ್ಕೆ ಕಾರಣ ನಾನು ಮಾಡ್ತಾಯಿರೋ ಕೇರ್, ನಾನು ತಗೋತಾ ಇರೋ ಕೇರ್ ಮತ್ತು ನಾನು ಕೊಡ್ತಾ ಇರೋ ಗೊಬ್ಬರಗಳೇ ಕಾರಣ. ನಾನು ಸಾಕಷ್ಟು ರೆಮಿಡೀಸ್ಗಳನ್ನ ಮಾಡ್ತೀನಿ. ಅದರಲ್ಲಿ ಕೆಲವೊಂದು ರೆಮಿಡೀಸು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ನೀವು ಫಾಲೋ ಮಾಡಿದ್ರೆ ಇದೇ ಥರ ಹೂಗಳನ್ನ ಪಡಿಬಹುದು. See the size of flowers. All the flowers are big in size only. ಇನ್ನು ಎಷ್ಟು ಮೊಗ್ಗುಗಳಿದೆ ನೋಡಿ ಇದರಲ್ಲಿ. ಯಾವುದೇ ಸೀಸನ್ ಆಗಲಿ ಹೂಗಳು ಚೆನ್ನಾಗೇ ಬಿಡುತ್ತೆ. ನಾವು ತಗೊಳ್ಳೋ ಕೇರ್ ಮೇಲೆ ಹೋಗುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ತುಂಬ ಕೇರ್ ತಗೋಬೇಕು. ಮತ್ತು ಆಗಾಗ್ಗೆ ಗೊಬ್ಬರಗಳನ್ನ, ಡಿಫ್ರೆಂಟಾದ ಗೊಬ್ಬರಗಳನ್ನ ಕೊಡ್ತಾನೇ ಇರಬೇಕು. ಮತ್ತು ಪ್ರೋನಿಂಗು ಅಷ್ಟೇ, ಇಂಥದೇ ಸೀಸನ್ ಅಂತ ಏನಿಲ್ಲ. ನಾವು ಬೇಕಂದಾಗ ಪ್ರೋನಿಂಗ್ ಮಾಡ್ಕೋತಾ ಇದ್ದರೆ ನಮಗೆ ಬೇಕಾದಾಗೆ ಹೂಗಳನ್ನ ಪಡಿಬಹುದು. ನೋಡಿ, ಇವತ್ತು ಎಷ್ಟು ಒಂದೊಂದು ದಿವಸ ಇರುತ್ತೆ, ಒಂದೊಂದು ದಿವಸ ಇರಲ್ಲ. ಇವತ್ತು ಎಷ್ಟು ಹೂಗಳನ್ನ ಬಿಟ್ಟಿದೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಲ್ ಆರ್ ಬ್ಯೂಟಿಫುಲ್ ಫ್ಲವರ್ಸ್. ಇವತ್ತು ನಿಮಗೆ ನಾನು ಈ 2 ಥರ ಗೊಬ್ಬರಗಳನ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇಟ್ಕೊಂಡಿರೋದು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್. ಇದು ಎಲ್ಲ ಗೊಬ್ಬರದ ಶಾಪ್ಗಳಲ್ಲೂ ಸಿಗುತ್ತೆ. ಇದು ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಆಲ್ ದ ಫ್ಲವರಿಂಗ್, ವಾಟ್ ಎವರ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಟ್ ಮೇ ಬಿ, ದಿಸ್ ಫರ್ಟಿಲೈಸರ್ ಈಸ್ ವೆರಿ ಗುಡ್. ಇದು ಕಾಂಪೋಸ್ಟ್ ಮೆನ್ಯೂರ್. ನಾನು ಯಾವಾಗಲೂ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳಿಗೆ ಕಾಂಪೋಸ್ಟ್ ಮೆನ್ಯೂರ್ನ ಕೊಡ್ತಾನೆ ಇರ್ತೀನಿ. 15 days ಆಫ್ ಗ್ಯಾಪ್ ಅಲ್ಲಿ ಕೊಡ್ತಾ ಇರ್ತೀನಿ. ಇದನ್ನು ಮಂತ್ಲಿ ಒನ್ಸ್ ಕೊಟ್ಟರೆ ಸಾಕು. ಮಸ್ಟರ್ಡ್ ಕೇಕ್ ಪೌಡರ್ನ ಮಂತ್ಲಿ ಒನ್ಸ್ ಕೊಟ್ಕೋತಾ ಹೋದರೆ ಸಾಕು. ಒಂದೊಂದು ಪಾಟ್ಗೆ ಇಷ್ಟಿಷ್ಟಂತ ಕೊಟ್ಟರೆ ಸಾಕು. ನೋಡಿ ಹೇಗೆ ಕೊಡೋದು ಅಂತ ತೋರಿಸ್ತೇನೆ. ಹೀಗೆ ಸ್ವಲ್ಪ ಮಣ್ಣನ್ನು ಡಿಗ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೈಡಿಂದ ಹೀಗೆ ಕೊಟ್ಟರೆ ಸಾಕು. ಮಾಡಿಬಿಟ್ಟು ಮತ್ತೆ ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ, ಹೈಬಿಸ್ಕಸ್ ಪ್ಲ್ಯಾಂಟಲ್ಲಿ ಮಣ್ಣು, ಸಾಯಿಲ್ ಯಾವಾಗಲೂ ಹೀಗೆ ಪೋರಸ್ಸಾಗೇ ಇರಬೇಕು. ನೋಡಿ ಹೇಗಿದೆ, ಬ್ಲ್ಯಾಕ್ ಕಲರೇ ಇದೆ ನನ್ನ ಪಾಟಲ್ಲಿ ಮಣ್ಣೆಲ್ಲ. ಇದಕ್ಕೂ ಅಷ್ಟೇ ಕಾಂಪೋಸ್ಟ್ ಮೆನ್ಯೂರ್ನ ಒಂದೊಂದು ಪಾಟಿಗೆ ಇಷ್ಟಿಷ್ಟು ಹಾಕಿದ್ರೆ ಸಾಕು.
ಇದು ಮಸ್ಟರ್ಡ್ ಕೇಕ್ ಪೌಡರ್ ಇವಾಗ ಹಾಕ್ತಾ ಇರೋದು. ನೋಡಿ ಈ ಗಿಡ ಒಂಚೂರು ರೋಗ ಎಲ್ಲ ಎಷ್ಟು ಹೆಲ್ದಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನೀವು ಫ್ರೀಕ್ವೆಂಟಾಗಿ ಪ್ರತಿ ಸಾರಿನೂ ಒಂದೊಂದು ಗೊಬ್ಬರ ಕೊಟ್ಕೋತಾ ಹೋದರೆ ನೀವು ಹೀಗೇ ಇಷ್ಟೇ ಚೆನ್ನಾಗಿ ಇಷ್ಟೇ ಕ್ವಾಂಟಿಟಿ ಹೂಗಳನ್ನ ಗಿಡದಿಂದ ಪಡ್ಕೋಬಹುದು. ನನ್ನ ಈ ಗಿಡಗಳು 4 ಮಂತ್ಸಿಂದನೂ ಹೀಗೆ ಹೂ ಬಿಡ್ತಾ ಇದೆ, ಎಲ್ಲೋ ಒಂದೊಂದು ದಿವಸ ಇರಲ್ಲ ಅಷ್ಟೇ.